ಭದ್ರಾ ನಾಲೆ ಸಾಸವಳ್ಳಿ ಭಾಗದಲ್ಲಿ ಏನು ಉಪ ವಿಭಾಗ ಇದೆ ಆನ್ವೇರಿ, ಆ ನಾಲೆ ದಿಗ್ಗೇನಹಳ್ಳಿ ಹತ್ರ ಅಕ್ಯುರೇಟ್ ಒಡೆದೋಗಿ 90 ದಿವಸ ಆಯಿತು. ರೈತರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಸುಡು ಬಿಸಿಲು ಆ ಗೊತ್ತಾದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 9 ದಿವಸ ಆಯ್ತು. ಇವತ್ತಿಗೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ್ವಿ. ಪ್ರತಿ ದಿವಸ ರೈತರಲ್ಲಿ ಹೋಗ್ತಿದ್ದಾರೆ. ನಾನು ಸಹ ಮೊನ್ನೆ ಶುಕ್ರವಾರ ರೈತರ ಜೊತೆಗೂಡಿ ಭೇಟಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳು ಹೇಳಿದ್ದು ಪೈಪ್ ಲೋಡ್ ಬರ್ತಾ ಇದೆ ಅಂತೇಳಿ. ಇವರು ಲಿಫ್ಟ್ ಇರಿಗೇಷನ್ ತಕ್ಕಂಥ ಪೈಪ್ಗಳನ್ನ ತಂದು ಜೋಡಣೆ ಮಾಡಿಕೊಟ್ಟಿದ್ದಾರೆ. ನಿನ್ನೆ ದಿವಸ ಚೀಫ್ ಇಂಜಿನಿಯರು ನಮಗೆ ಕರೆ ಮಾಡಿ, ಸರ್ ಪ್ರೊಟೆಸ್ಟ್ ಬೇಡ, ಮುತ್ತಿಗೆ ಬೇಡ, ನಾವು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಆದರೂ ಕೆಲವರು ಮಾತಾಡ್ಬೇಕಂತ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದೀವಿ. ನಾಳೆ ಸಂಜೆ ಒಳಗಾಗಿ ನೀರು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಏನಾಗಿದೆ, ಸರ್ಕಾರ ಇವತ್ತು ಪಾಪರಾಗಿದೆ. 5,500 ಕೋಟಿ ಕರ್ನಾಟಕ ನೀರಾವರಿ ನಿಗಮದ ಬಿಲ್ಗಳು ಪೆಂಡಿಂಗ್ ಇದೆ. ಇದೇ ರೀತಿ 4 ನಿಗಮಗಳಿದಾವೆ. ಭಾಳಷ್ಟು ಜನ ಗುತ್ತಿಗೆದಾರರು ಕೇಳ್ತಾ ಇದ್ದೀವಿ ನಾವು, ಸರ್ ನಮ್ಮ ಕಾಮಗಾರಿ ಮಾಡ್ತೀವಿ, ಹಣ ಇಲ್ಲ, ಹಿಂದೆ ಪೆಂಡಿಂಗ್ ಬಿಲ್ ಸಂಖ್ಯೆ ಇದ್ದಾವೆ, ನಮ್ಮ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಬಂಗಾರ ಒಡವೆ ಮಾರಾಟ ಮಾಡಿ ಜೀವನ ಮಾಡ್ತಿದ್ದೀವಿ, JCBಗಳು ಮಾರಾಟ ಮಾಡ್ತೀವಿ, ಟಿಪ್ಪರ್ಗಳು ಮಾರಾಟ ಮಾಡ್ತೀವಿ. ಈ ಸರ್ಕಾರಿ ಸ್ಥಿತಿ ಈಗಂತಂದರೆ ಇನ್ನು ಕೆಲವು ಅಧಿಕಾರಿಗಳು ಆನ್ ರೆಕಾರ್ಡು ಎಲ್ಲವೂ ಚೆನ್ನಾಗಿ ಹೇಳ್ತಾರೆ, ಆನ್ ರೆಕಾರ್ಡ್ ಚೆನ್ನಾಗಿ ಹೇಳ್ತಾರೆ, ಆದರೆ ಬಹಿರಂಗವಾಗಿ ಅವರಿಗೆ ಹೇಳಿಕೆನಕ್ಕೆ ಆಗ್ತಾಯಿಲ್ಲ. ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ಸರ್ಕಾರದ ಹಣ ಇಲ್ಲ. ಅವ್ರು ಓಡಾಡ್ತಕ್ಕಂಥ ವಾಹನಗಳು ಮೇಂಟೆನೆನ್ಸ್ಗೆ ಜೀಪ್ ಡೀಸೆಲ್ ಇರ್ಬೋದು, ಡ್ರೈವರ್ಗಳ ಸಂಬಳ ಇಲ್ಲ, ಸೋಡಿಗಳಿಗಂತೂ ಕೆಲಸನೇ ಮಾಡ್ತಾಯಿಲ್ಲ. ಹಾಗಾಗಿ ನಾವು ಇವತ್ತು ಅಧಿಕಾರಿಗಳಿಗೆ ನಿನ್ನೆ ದಿವಸ ಚೀಫ್ ಇಂಜಿನಿಯರ್ ಭಾಳ ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ರೈತರಿಗೂ ಸಹ ಆಯಿತು ನೋಡೋಣಪ್ಪ, 1 ದಿವಸ 2 ದಿವಸ ಟೈಮ್ ಕೊಡೋಣ ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಕೆಲವು ಮುಖಂಡರುಗಳು ಬಂದು ನಾಳೆ ಸಂಜೆ ಒಳಗಾಗಿ ನೀರು ಕೊಟ್ಟೇ ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರೆ. ಆದರೆ ನಮಗೆ ಭರವಸೆ ಇಲ್ಲ. ಪಾಪ ಅಧಿಕಾರಿಗಳು ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಗುತ್ತೆ. ಗುತ್ತಿಗೆದಾರರು ಕಣ್ಣೀರಾಗ್ತಾನೆ. ಇವತ್ತು ನೋಡಿ, ಸರ್ಕಾರದಲ್ಲಿ ಈ ಹಿಂದೆ ನಾವು ಮಂಜೂರು ಮಾಡಿಸ್ತಕ್ಕಂಥ ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ, ಬೇರೆ ಬೇರೆ ಕಾಮಗಾರಿಗಳಿಗೆ ಮಂಜೂರು ಮಾಡಿಸಿದಂಥ ಹಣ ವಾಪಸ್ ಕೊಡ್ತಾರೆ ಈ ಸರ್ಕಾರ. ಈ ಸರ್ಕಾರ ದಿವಾಳಿಯಾಗಿದೆ. ಏನು ಭರವಸೆಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು. ಇದು ಒಂದು ರೀತಿ ದಿವಾಳಿ ಸರ್ಕಾರ. ಹಣ ಇಲ್ಲ, ಗುತ್ತಿಗೆದಾರ ಕಣ್ಣೀರಾಗ್ತಾರೆ, ರೈತರು ಗದ್ದೆಗಳು ಒಣಗ್ತಾ ಇದ್ದಾವೆ, ನಾಲೆಗಳು ದುರಸ್ತಿಯಾಗಿಲ್ಲ, ಜಂಗಲ್ ಬೆಳೆದೋಗಿದೆ. ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ವಿ. ನಾಳೆ ಸಂಜೆ ಒಳಗೆ ನೀರು ಕೊಡದೇ ಇದ್ದರೆ ನಾವು ಬಂದ್ ಮಾಡ್ತೀವಿ, ಹೊನ್ನಾಳಿ ಬಂದ್ ಮಾಡ್ತೀವಿ, ಮತ್ತು ಸಾಸವಳ್ಳಿ ಸಬ್ ಡಿವಿಷನ್ನು, ಮೆಲೆಬಿದೂರು ಎಕ್ಸಿಕ್ಯೂಟಿವ್ ಡಿವಿಷನ್ ಎರಡೂ ಸಹ ಅಲ್ಲಿ ಲಾಕ್ ಬೀಗ ಹಾಕ್ತೀವಿ ಅಂತೇಳಿ ನಾವು ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಸರ್, ಅಧಿಕಾರಿಗಳು ಸಬೂಬು ಏನು ಹೇಳ್ತಾರೆ ನೋಡ್ರಿ, ಈ ಕುಡ್ರ ಕಣ್ಣಲ್ಲಿ ಕಣ್ಣೀರು ಬರ್ತವೆ, ಹಂಗೆ ಅವ್ರ ಬಾಯಲ್ಲಿ ಒಂದೊಂದೇ ಮಾತುಗಳು ಫೋರ್ಸಬಲಿ ಬರ್ತಾ ಇದಾವೆ. ಸುಳ್ಳು ಹೇಳ್ತಾರೆ ಅಂತ ಸುಳ್ಳು. ಈಗ ಮೇಲಿಂದ ಹಣ ಇಲ್ಲ, ಪೇಪರ್ ಮೇಲೆ 21 ಲಕ್ಷ ಮಂಜೂರು ಮಾಡಿದ್ದಾರೆ, ಪೇಪರ್ ಮೇಲೆ ಮಂಜೂರು. ಆಗ ವಾಸ್ತವಾಂಶ ಆರ್ಥಿಕ ಇಲಾಖೆಯಿಂದ ಹಣ ಯಾವ್ದು ಬಿಡುಗಡೆ ಆಗ್ತಲ್ಲ. ನೋಡ್ರಿ, ಅವರು ಈಗ ಭದ್ರಾದಲ್ಲಿ ಕೆಳಗೆ ನೀರು ಸೋರಿಕೆ ಆಗ್ತದೆ, ಕೆಳಗಡೆ ಲೀಕೇಜ್ ಆಗ್ತದೆ, ಆಯ್ತಾ? ನಮಗೆ 10 ಸರಿ ಅಲ್ಲಿ ಹೋದ ಭರವಸೆನೂ ಕೊಟ್ಟರು. ಯಾವ ಟೆಂಡರ್ ಇಲ್ಲ, ಏನಿಲ್ಲ, ಹಣನೇ ಇಲ್ಲ ಇವ್ರ ತಕ್ಕೆ. ಸುಮ್ಮನೆ ಸಬೂಬು ಹೇಳ್ತಾರೆ. ಸೆಕ್ಷನ್ ಆಫೀಸರ್ಸ್ ಇಲ್ಲ, AWಗಳಿಲ್ಲ, ಯಾವುದೇ ಇಂಜಿನಿಯರ್ಗಳು ಯಾವುದೇ ಕಚೇರಿ ಬರೋಕ್ಕೆ ನಡೀಲಿ. ಕಾರಣ ಅಂದರೆ ಅಲ್ಲಿ ಕಾಮಗಾರಿಗಳಿಲ್ಲ, ಕಾಮಗಾರಿಗಳಿಗೆ ಹಣ ಬೇಕಲ್ಲ. ಸುಮ್ಮನೆ ಖಾಲಿ ಕೂರಕ್ಕೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಸೇರಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಡಿಮ್ಯಾಂಡ್.
ಯಾರು ಬರ್ತಾನೆ ಇಲ್ಲ. ಇದು ಪಾಪರ್ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.